ಹಲೋ, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಂದು ಮೊಬೈಲ್ ಹೊಡೆದೋಗ್ಬಿಟ್ಟಿತ್ತು. ಒಂದ್ಸರಿ ನಾನು ಶಿವಗಂಗೆಗೆ ಹೋದಾಗ, ಅಂದರೆ ಮೇಲೆ ಅಲ್ಲಿ ಸ್ವಲ್ಪ ಫೋಟೋಸ್ ತೊಗೊಳ್ಳೋಣ ಅಂತ ಹೋದೆ, ಬಂಡೆ ಮೇಲಿಂದ ಅದು ಕೆಳಗಡೆ ಬಿದ್ದುಬಿಡ್ತು. ಸೊ ಆವಾಗ ಫೋನ್ ಡ್ಯಾಮೇಜ್ ಆಗಿತ್ತು. ಅದನ್ನು ಇವಾಗ ಸರಿ ಮಾಡಿಸ್ಕೊಂಬರೋಣ ಅಂತ ಅಂದ್ಕೊಂಡು ಸರ್ವಿಸ್ ಸೆಂಟರಿಗೆ ಬಂದಿದ್ದೀನಿ. ಲಾಸ್ಟ್ ಟೈಮ್ ಆ್ಯಕ್ಚುಲಿ ಬಂದು ನಾನು ಎನ್ಕ್ವೈರ್ ಮಾಡ್ಕೊಂಡು ಹೋಗಿದ್ದೆ. ಕೆಲವೊಂದು ಇಂಪಾರ್ಟೆಂಟ್ ಡೇಟಾ ಎಲ್ಲ ಇತ್ತು, ಅದೆಲ್ಲ ಮಿಸ್ ಆಗಿಬಿಡುತ್ತೆ ಅಂತ ಬೇರೆ ಕಡೆ ಅದನ್ನೊಂದು ಸರಿ ಕಾಪಿ ಮಾಡಿ ಇಟ್ಕೊಳ್ಳೋಣ ಅಂತ ಹಾಗೆ ತೊಗೊಂಬಂದಿದ್ದೆ ಫೋನ್ನ. ಒಳಗಡೆ ಹೋಗಿ ಮಾತಾಡ್ಕೊಂಡು ಬಂದ್ಬಿಡ್ತೀನಿ. ಒಳಗಡೆ ಹೋಗಿ ಕೇಳ್ಕೊಂಡು ಮಾತಾಡ್ಕೊಂಡು ಬಂದ್ವಿ. ಅವ್ರ ಸಿಸ್ಟಮಲ್ಲಿ ಏನೋ ರಿಫ್ಲೆಕ್ಟ್ ಆಗ್ತಾ ಇಲ್ವಂತೆ. ಸೊ ಅದೊಂದು ಇವಾಗ ಪ್ರಾಬ್ಲಮ್ ಆಗಿದೆ. ಕಸ್ಟಮರ್ ಕೇರಿಗೆ ಕಾಲ್ ಮಾಡಿ ಅಂತ ನನಗೆ ನಂಬರ್ ಕೊಟ್ಟಿದ್ದಾರೆ. ಟ್ರೈ ಮಾಡ್ತಾ ಇದ್ದೀನಿ. ಕಾಲ್ ಮಾಡಿದ್ದೆ ಕಸ್ಟಮರ್ ಕೇರ್ ಅವ್ರಿಗೆ, ಚೆಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನನ್ನ ಹತ್ರ ಎಲ್ಲ ಇತ್ತು, ಇನ್ವಾಯ್ಸ್ ಎಲ್ಲ ಇತ್ತು, ಇನ್ವಾಯ್ಸ್ ಕಾಪಿ ಎಲ್ಲ ಇತ್ತು. ಸೊ ನಾನು ಅವರಿಗೆ ಹೇಳಿದೆ, ಈ ಥರ ಎಲ್ಲ ಇದೆ, ಪ್ರಾಬ್ಲಮ್ ಆಗಿದೆ, ಅವ್ರಿಗೆ ಸಿಸ್ಟಮಲ್ಲಿ ರಿಫ್ಲೆಕ್ಟ್ ಆಗ್ತಿಲ್ಲ ಇಲ್ಲಿ ಸರ್ವಿಸ್ ಸೆಂಟರ್ ಅವ್ರಿಗೆ ಅಂತ. ನೋಡಿ ಚೆಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅವರ ಒಂದು ರಿಪ್ಲೈಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ನಾನು ಯಾವಾಗೇ ಬಂದರೂ ಇಲ್ಲಿಗೆ ಮೆಟ್ರೋದಲ್ಲಿ ಬಂದುಬಿಡ್ತಿದ್ದೆ, ಈಸಿ ಆಗ್ತಿತ್ತು ಈ ಕಡೆ ಬರೋದಕ್ಕೆ. ಇವತ್ತೇ ನಾನೇನು ಅಂದ್ಕೊಂಡೆ ಅಂದರೆ, ಬೇಗ ಎದ್ದಿದ್ದೀನಿ, ಆರಾಮಾಗಿ ಹೋಗ್ಬೋದು ಅಂತ ಅಂದ್ಬಿಟ್ಟು ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಬಸ್ಸಲ್ಲಿ ಬರೋಕ್ಕೆ ಹೋಗಿ ಏನಾಯಿತು ಅಂದರೆ, ಇಲ್ಲಿಗೆ ಡೈರೆಕ್ಟ್ ಬಸ್ ಇಲ್ಲ. ಅದು ಎಲ್ಲೋ ಒಂದು ಕಡೆ ಒಂದು ಸ್ಟಾಪಲ್ಲಿ ಇಳ್ಕೊಂಡು ಅಲ್ಲಿಂದ ಇನ್ನೊಂದು ಯಾವುದೋ ಬಸ್ ಕ್ಯಾಚ್ ಮಾಡಿ ಇನ್ನೊಂದು ಯಾವುದೋ ಬಸ್ಸಿಂದ ಕಡೆಗೆ ಇಲ್ಲಿ ಒಂದು ನಿಯರ್ ಬೈ ಸ್ಟಾಪ್ಗೆ ಒಂದು ಬಸ್ ಸ್ಟಾಪ್ ಮಾಡ್ತು. ಅಲ್ಲಿಂದ ಇವಾಗ ಇಲ್ಲಿಗೆ ನಡ್ಕೊಂಡ್ಬಂದಿದ್ದಾಯಿತು. ಸೊ ಈ ಥರ ತುಂಬ ಸರ್ಕಸ್ ಆಯಿತು. ಇವ್ರಿಗೆ ಲಂಚ್ ಬ್ರೇಕ್ ಇರುತ್ತಾ ಏನು ಅಂತಲೂ ಗೊತ್ತಿಲ್ಲ. ಸೊ ನೋಡೋಣ. ಅವರು ಕಸ್ಟಮರ್ ಕೇರ್ ಅವರು ರಿಪ್ಲೈ ಮಾಡಿದ ತಕ್ಷಣ ಫೋನ್ನ ಕೊಟ್ಟು ಇಲ್ಲಿಂದ ಹೊರಡಬೇಕು. ಇವತ್ತು ಡಿಸೈಡ್ ಮಾಡಿದ್ದೀನಿ ಮೊಬೈಲ್ನ ರಿಪೇರ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು. ಜನ ಬೇರೆ ತುಂಬ ಜನ ಇದ್ದಾರೆ. ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಒಂದು 2-3 ಅವರ್ಸ್ ಬೇಗ ರೆಡಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಡೇಟಾ ಏನು ಅಂದರೆ ನಾನು ಕಂಪ್ಲೀಟಾಗಿ ಎಲ್ಲ ಡೇಟಾನು ಸೇವ್ ಮಾಡಿ ಇಟ್ಕೊಳ್ಳೋಕ್ಕಾಗಿಲ್ಲ. ಅವ್ರು ಹೇಳಿದ್ದಾರೆ ಡೇಟಾ ಲಾಸ್ ಏನೂ ಆಗೋದಿಲ್ಲ, ಸೊ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ಸ್ಟಿಲ್ ನಾನು ಇರಲಿ ಅಂತ ನನ್ನ ಕೆಲವೊಂದು ಇಂಪಾರ್ಟೆಂಟ್ ಫೈಲ್ಸ್ ಇತ್ತು, ಅದನ್ನು ಬೇರೆ ಕಡೆ ಕಾಪಿ ಮಾಡಿ ಇಟ್ಟಿದ್ದೀನಿ. ಆದರೂ ಒಂದಷ್ಟು ಫೈಲ್ಸ್ನ ಕಾಪಿ ಮಾಡೋಕ್ಕಾಗಿಲ್ಲ. ಸೊ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಇದೆ. ಬನ್ನಿ ಒಳಗಡೆ ಹೋಗಿ ಕೇಳೋಣ ಏನಾಗಿದೆ ಅಂತ. ಒಳಗಡೆ ಹೋಗಿ ಕೇಳಕ್ಕೆ ಹೋಗ್ತಾ ಇದ್ದೀನಿ, ರಿಪ್ಲೈ ಬಂದಿದೆಯಾ ಇಲ್ವಾ ಅಂತ. ರಿಪ್ಲೈ ಕೇಳೋಣ ಅಂತ ಬಂದೆ, ಆದರೆ ಅವ್ರು ಯಾರೋ ಬೇರೆ ಕಸ್ಟಮರ್ನ ಅಟೆಂಡ್ ಮಾಡ್ತಾಯಿದ್ರು. ಹಾಗಾಗಿ ಕಾಫಿ ಫ್ರೀ ಇದೆ ಅಂತ ಗೊತ್ತಾಗಿ ಇಲ್ಲಿ ಕಾಫಿ ಕುಡಿಯೋಣ ಅಂತ ಬಂದೆ. ಬಟ್ ಮನಸ್ಸು ಬದಲಾಯಿತು, ಕಾಫಿ ಬದಲು ಟೀ ಬೇಕು ಅಂತ ಅನ್ನಿಸ್ತು. ಹಾಗಾಗಿ ಟೀ ತೊಗೊಂಡೆ. ಅರ್ಧ ಬಸ್ ಮಾತಾಡ್ಕೊಂಡು ಬಂದೆ. ಪ್ರೊಟೆಕ್ಷನ್ ಪ್ಲಾನ್ ಇದೆ ಅನ್ನೋದು ಗೊತ್ತಾಗಿದೆ, ಅವ್ರಿಗೆ ಡೇಟಾ ಎಲ್ಲ ಸಿಕ್ಕಿದೆ. ನಾಳೆ ಬನ್ನಿ ಅಂತ ಹೇಳ್ತಾ ಇದ್ರು. ಬಟ್ ಇಲ್ಲ, ನಾನು ಇವತ್ತೇ ಬೇಕು ನನಗೆ ಅಂತ ಹೇಳಿದೆ. ಯಾಕಂದರೆ ನಂಗೆ ಅವತ್ತು ನಾನು ಬಂದಾಗ ಅವ್ರು ಹೇಳಿದ್ರು 2-3 ಅವರ್ಸ್ ಒಳಗಡೆ ರೆಡಿ ಮಾಡಿಕೊಡ್ತೀವಿ ಅಂತ. ಇವತ್ತು ನೆಕ್ಸ್ಟ್ ಡೇ ಬನ್ನಿ ಅಂತ ಹೇಳಿದ್ರು. ನಾನು ಅದಕ್ಕೆ ಇಲ್ಲ, ಇವತ್ತೇ ಬೇಕು ಅಂತ ಹೇಳಿದೆ. ಸೊ 1-2-3 ಅವರ್ಸ್ ಇಲ್ಲೇ ವೆಯ್ಟ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಕಾಫಿ ಕುಡ್ದಿದ್ದಾಯಿತು. ಬೆಳಗ್ಗೆ ಹೇಗೋ ತಿಂಡಿ ತಿನ್ಕೊಂಡು ಬಂದಿದ್ವಿ, ಬಟ್ ಇನ್ನೂ ಊಟ ಮಾಡಿಲ್ಲ. ಸ್ವಲ್ಪ ಹೊತ್ತು ಇಲ್ಲೇ ವೆಯ್ಟ್ ಮಾಡಿದ್ರೆ ಇನ್ನೇನು ಫೋನ್ ಕೊಡ್ತಾರೆ, ಹೊರಡ್ಬೋದು ಇಲ್ಲಿಂದ. ಅಲ್ಲಿವರೆಗೂ ಇಲ್ಲೇ ಏನಾದರೂ ಆಚೆ ಸುತ್ತಾಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ. ಮೊಬೈಲ್ ಹೇಗೆ ಹೊಡೆದೋಯ್ತು ಅಂದರೆ, ನಾನು ಈ ಮೊಬೈಲ್ಗೆ ಒಂದು ಮೊಬೈಲ್ ಕವರ್ ತೊಗೋಬೇಕು ಅಂತ ನನಗೆ ತುಂಬ ದಿನದಿಂದ ಆಸೆ ಇತ್ತು. ಅಂದರೆ ಸ್ಕ್ರೀನ್ ಏನು ಡ್ಯಾಮೇಜ್ ಆಗಬಾರ್ದು, ಅದನ್ನು ಕೂಡ ಆ ಒಂದು ಮೊಬೈಲ್ ಕವರ್ ಮಾಡಬೇಕು. ಆ ಥರದ್ದು ಒಂದು ಫ್ಲಿಪ್ ಥರದ್ದು ಒಂದು ಮೊಬೈಲ್ ಕವರ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ತೊಗೊಂಡಿದ್ದೆ. ಅದೇನಾಯಿತು, ಸ್ವಲ್ಪ ಲೂಸ್ ಇರೋದು ಕೊಟ್ಬಿಟ್ಟಿದ್ದಾರೆ. ಸೊ ಮೊಬೈಲ್ ಬಿದ್ದು ಡ್ಯಾಮೇಜ್ ಆಗೋಯ್ತು. ಅವತ್ತು ನಂಗೆ ನಿಜವಾಗ್ಲೂ ಎಷ್ಟು ಬೇಜಾರಾಯಿತು ಅಂದರೆ, ಸುಮ್ಮನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾಗೆ ಬಂದೆ. ಅಂದರೆ ಒಂಥರ ಬೇಜಾರಾಗೋಯ್ತು, ಮೊಬೈಲ್ ಹೊಡೆದೋಗ್ಬಿಡ್ತಲ್ಲ ಅಂತ ಅಂದ್ಬಿಟ್ಟು. ಸೊ ಅವತ್ತಿಂದ ಇವತ್ತವರೆಗೂ ಅದನ್ನು ರಿಪೇರ್ ಮಾಡಿಸ್ಕೊಂಬರೋಕ್ಕೆ ಆಗಿರಲಿಲ್ಲ. ಒಂದು ಸರಿ ಬಂದು ಕೇಳ್ಕೊಂಡು ಹೋಗಿದ್ದೆ, ಅವರು ಇಷ್ಟಾಗುತ್ತೆ ಪ್ರೈಸ್ ಅಂತ ಹೇಳಿದರು. ಬಟ್ ಇವಾಗ ಅಷ್ಟೊಂದೆಲ್ಲಪ್ಪ ದುಡ್ಡು ತರೋದು ಅಂತ ಅಂದ್ಬಿಟ್ಟು ನಾನು ಬೇಡ ಅಂತ ಹೇಳಿಬಿಟ್ಟು ನಾನು ಅವತ್ತು ರಿಪೇರ್ ಮಾಡಿಸಿರಲಿಲ್ಲ. ನಾನು ಅವತ್ತು ಏನಕ್ಕೆ ರಿಪೇರ್ ಮಾಡಿಸ್ಲಿಲ್ಲ ಅಂತಂದರೆ, ನನಗೆ ಇಂಪಾರ್ಟೆಂಟ್ ಡೇಟಾ ಇತ್ತು, ಅದು ಮಿಸ್ ಆಗಬಾರ್ದಿತ್ತು. ಅದಕ್ಕೋಸ್ಕರ ನಾನು ಬ್ಯಾಕಪ್ ತೊಗೊಂಡು ಆಮೇಲೆ ನಾನು ಮೊಬೈಲ್ನ ರೆಡಿ ಮಾಡಿಸ್ಕೊಳ್ತೀನಿ ಅಂತ ಹೇಳಿ ಬಂದಿದ್ದೆ. ಅವತ್ತು ಚೆಕ್ ಮಾಡಿದಾಗ ಪ್ರೊಟೆಕ್ಷನ್ ಪ್ಲಾನ್ ಎಲ್ಲ ಇದೆ ಅಂತ ಹೇಳಿದ್ರು. ಬಟ್ ಇವತ್ತು ಅದು ಹೆಂಗೆ ಅವರ ಸಿಸ್ಟಮಲ್ಲಿ ರಿಫ್ಲೆಕ್ಟ್ ಆಗ್ತಿಲ್ಲ ಅಂತ ನನಗೆ ಗೊತ್ತಾಗಲಿಲ್ಲ. ಬಟ್ ಸ್ಟಿಲ್ ಇವಾಗ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಇಲ್ಲಿ ನೋಡಿ, ಯಾರಾದರೂ ಹೋಗಿ ಕೂತ್ಕೋಬೋದು, ಹಂಗಿದೆ ಜಾಗ. ಲಾಸ್ಟ್ ಟೈಮ್ ಆ್ಯಕ್ಚುಲಿ ಫೋನ್ ತೊಗೊಳ್ಳೋವಾಗಲೇ ಅವ್ರು ಹೇಳಿದರು ಎರಡಕ್ಕೂ ಒಂದೇ ಸರಿ ಪ್ರೊಟೆಕ್ಷನ್ ಪ್ಲಾನ್ಗಳನ್ನ ತೊಗೊಂಡ್ಬಿಡಿ ಅಂತ. ಬಟ್ ನಾನೇ ಮಾಡಿದ್ದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇದು. ಸರ್ವಿಸ್ ಸೆಂಟರ್ ಮೇಲೆ ಏನಿದೆ ಅಂತ ನೋಡೋಣ ಅಂತ ಹೋಗ್ತಾ ಇದ್ದೆ. ಬೇರೆ ಯಾವುದೋ ಆಫೀಸ್ ಇದೆ ಇಲ್ಲಿ, ಅವರೇ ಸರ್ವಿಸ್ ಸೆಂಟರ್ ಅವ್ರದ್ದು ಯಾವುದೋ ಇನ್ನೊಂದು ಆಫೀಸ್ ಇದೆ. ಸೊ ಇವಾಗ MG ರೋಡ್ ಹತ್ರ ಸ್ವಲ್ಪ ಹೊತ್ತು ಸುತ್ತಾಡ್ಕೊಂಡು ಬರೋಣ ಅಂತ ಆಚೆ ಹೋಗ್ತಾ ಇದ್ದೀವಿ. ನಾನು ಡೈಲಿ ಯೂಸಿಗೆ ಸ್ಲಿಪ್ಪರ್ ತೊಗೋಬೇಕು. ನೋಡೋಣ ಯಾವುದಾದ್ರು ಟ್ರೈ ಮಾಡೋಣ.
ಯಾವ್ದು ಟ್ರೈ ಮಾಡಲಿ? ಡೈಲಿ ಯೂಸ್ಗೆ ನೋಡೋಣ ಇದನ್ನು ಹಾಕ್ಕೊಂಡು. ಸೈಜ್ ಏನೋ ಕರೆಕ್ಟಾಗಿದೆ, ಸ್ವಲ್ಪ ದಪ್ಪ ಅಂತ ಅನ್ನಿಸ್ತಾ ಇದೆ ಅದು. ಈ ಥರ ಶಿಮ್ಮರ್ ಇರೋದು ನಂಗೆ ಜಾಸ್ತಿ ಇಷ್ಟ ಆಗುತ್ತೆ, ಬಟ್ ಡೈಲಿ ಯೂಸ್ಗೆ ಹಾಕಿದಲ್ವಾ. ಈ ಥರ ತಗೊಂಡ್ರೆ ಹಾಂ ಒಳ್ಳೆ ಮಕ್ಕಳು ಯೂಸ್ ಮಾಡೋ ಥರ ಇಲ್ವಾ? ಬೇಡ. ಒಳಗಡೆ ಇದಾವೆ ಇನ್ನು. ಧೂಳಾಗೋಗ್ಬಿಟ್ಟಿದೆಲ್ಲ, ಧೂಳಾಗಿದೆ. ಈ ಥರ ತಗೊಳ್ಳೋಣಂದ್ರೆ ತುಂಬ ಒಂಥರ ದಪ್ಪ ಇದೆಲ್ಲ. ಆಯಿತು ಸಾಕು, ಇನ್ನು ತೆಳುವಾಗಿರೋ ಒಳಗಡೆ ನೋಡ್ಬಾರ್ದು. ವಾವ್, ಇದ್ರ ತಲೆ ನೋಡಿ. ಡಾಲ್ಗೆಲ್ಲ ಎಷ್ಟು ದೊಡ್ಡ ದೊಡ್ಡ ಬಟ್ಟೆ ಹಾಕ್ಬಿಟ್ಟಿದ್ದಾರೆ. ವಾವ್, ಎಷ್ಟೊಂದು ಇಯರಿಂಗ್ಸ್. ನನ್ನ ಹತ್ರನೇ ಬೇಜಾನಿದೆ ಇಯರಿಂಗ್ಸ್, ಅದನ್ನೇ ಕರೆಕ್ಟಾಗಿ ಹಾಕಲ್ಲ. ಕೀರ್ತನ ಕ್ಯೂಟ್, ಎಷ್ಟು ಚೆನ್ನಾಗಿದೆ ಅಲ್ವಾ ಇದು? ತುಂಬ ಕ್ಯೂಟಾಗಿದೆ. ಏನಿದು? ಓ, ಇದು ಕಿವಿಗೆ ಹಾಕ್ಕೊಳ್ಳೋದು. ಡೈಲಿ ಯೂಸ್ಗೆ ನಾನು ಚಪ್ಪಲಿ ತಗೋಬೇಕು, ಯಾಕಂದರೆ ಮಳೆಲೆಲ್ಲ ಓಡಾಡಿ ಓಡಾಡಿ ಇರೋ ಅಂಥ ಚಪ್ಪಲಿಗಳೆಲ್ಲ ಕಿತ್ತೋಗ್ಬಿಟ್ಟಿದೆ. ಬಟ್ ಇಲ್ಲಿ ನಮ್ಮ ರೇಂಜಿಗೆ ಯಾವುದು ಸಿಗ್ತಾ ಇಲ್ಲ, ಎಲ್ಲ ಜಾಸ್ತಿನೇ ಇದೆ ಬೆಲೆ ಎಲ್ಲ. ಸ್ಟಾರ್ಬಕ್ಸ್ 1 ಅವರ್ ಆಗಿದೆ, ಇನ್ನೂ 1 ಅವರ್ ಕಾಯಬೇಕು. ಫಾರಿನ್ ಮನಿ ಎಕ್ಸ್ಚೇಂಜ್ ಮಾಡ್ತಾರೆ. ಟೀ ಶರ್ಟು ಎಷ್ಟು ಚೆನ್ನಾಗಿ ಮಲ್ಕೊಂಡಿದೆ, ಅದು ಹರ್ಚ್ಬಿಡುತ್ತೇನೋ. ಇಲ್ಲಿ ಓ, ಇಲ್ಲಿ ಚೆನ್ನಾಗಿದೆ. ತುಂಬ ಜನ ಇಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಆ್ಯಂಡ್ ನಮ್ಮಮ್ಮ ಕೂಡ ಬಾಕ್ಸಲ್ಲಿ ಏನೋ ತೊಗೊಂಬಂದಿದ್ದಾರಂತೆ. ನೋಡೋಣ ಏನು ತೊಗೊಂಬಂದಿದ್ದಾರೆ ಅಂತ. ನನಗೂ ಹೊಟ್ಟೆ ಹಸುವಾಗ್ತಿದೆ, ತಿನ್ನಬೇಕು. ಸೊ ನೋಡೋಣ ಏನು ತಂದಿದ್ದಾರೆ ಅಂತ. ಗಿಡಕ್ಕೆಲ್ಲ ಏನೋ ಹಾಕಿದ್ದಾರೆ, ಏನಿದೇನೋ ಔಷಧಿನ. ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ. ನಮ್ಮಮ್ಮನೇ ಪರವಾಗಿಲ್ಲ, ಊಟ ತಗೊಂಡು ಬಂದಿದ್ದಾರಂತೆ. ನಾನು ಯೂಶಲಿ ಯಾವುದೋ ಬಾಕ್ಸಲ್ಲೆಲ್ಲ ಹಾಕೊಂಡು ಕ್ಯಾರಿ ಮಾಡ್ಕೊಂಡು ಹೋಗೋದೆಲ್ಲ ಮಾಡೋದಿಲ್ಲ. ಬಟ್ ಇಲ್ಲಿ ತುಂಬ ಜನ ಕೂತ್ಕೊಂಡು ಊಟ ಮಾಡ್ತಾ ಇದ್ರು. ನಾನು ನಮ್ಮಮ್ಮಗೆ ಹೇಳ್ತಾ ಇದ್ದೆ, ಅಮ್ಮ ಏನಾದರೂ ತೊಗೊಂಬರ್ಬೇಕಿತ್ತು, ನಾವು ತಿನ್ನೋದಕ್ಕೆ ಆರಾಮಾಗಿ ಕೂತ್ಕೊಂಡು ಇಲ್ಲೇ ತಿನ್ಬೋದಿತ್ತು ಅಂತ. ನಮ್ಮಮ್ಮ ಇವಾಗ ಹೇಳ್ತಾ ಇದ್ದಾರೆ ನಾನು ತೊಗೊಂಬಂದಿದ್ದೀನಿ ಅಂತ. ಲಾಸ್ಟ್ ಟೈಮ್ ನಾವು ಇಲ್ಲಿಗೆ ಬಂದಾಗ ಏನಾಗಿತ್ತು ಅಂದರೆ ತುಂಬ ಲೇಟಾಗಿ ಹೋಗಿತ್ತು. ಬೆಳಗ್ಗೆ ಬಂದಾಗ ನಾವು ಆಲ್ಮೋಸ್ಟ್ ಸಂಜೆ ಆಗಿತ್ತು ಮನೆಗೆ ಹೋಗೋದ್ರೊಳಗೆ. ಇವತ್ತು ಲೇಟ್ ಆಗೇ ಆಗುತ್ತೆ ಅಂತ ನಮ್ಮಮ್ಮಗೆ ಗೊತ್ತಿತ್ತಂತೆ, ಯಾಕಂದರೆ ಇವತ್ತೇ ರೆಡಿ ಮಾಡಿಕೊಡ್ತಾರಲ್ಲ ಮೊಬೈಲ್ನ ಬೇರೆನೆ. ಅದಕ್ಕೆ ನಾನು ಇರಲಿ ಅಂತ ಅಂದ್ಬಿಟ್ಟು ಒಂದು ಬಾಕ್ಸಲ್ಲಿ ತಂದಿದ್ರಂತೆ. ಚಿತ್ರಾನ್ನ ತೊಗೊಂಡ್ಬಂದಿದ್ದಾರಂತೆ, ಅದಕ್ಕೆ ಇವಾಗ ತಿನ್ನಬೇಕು. ಒಂದು ಸಣ್ಣ ಬಾಕ್ಸಿಗೆ ಹಾಕ್ಕೊಂಡು ಬಂದಿದ್ದಾರಂತೆ, ನೋಡೋಣ. ಸ್ವಲ್ಪ ಚಿತ್ರಾನ್ನ ಹಾಕ್ಕೊಂಡು ಬಂದಿದ್ದಾರೆ. ಆ್ಯಕ್ಚುಲಿ ಮೊಬೈಲ್ ಏನಾಗಿತ್ತು ಅಂತ ಯಾರಿಗೂ ತೋರಿಸೇ ಇಲ್ಲ ಅಲ್ವಾ, ಅದು ಮನೇಲಿ ವಿಡಿಯೋ ಮಾಡಿ ಇಟ್ಟಿದ್ದೀನಿ, ಮನೆಗೆ ಹೋದಾಗ ತೋರಿಸ್ತೀನಿ ಯಾವ ಥರ ಡ್ಯಾಮೇಜ್ ಆಗಿತ್ತು ಅಂತ. ಕೆಲವೊಂದು ವೀಡಿಯೋಸ್ನ ನಾನು ಮಾಡಿಟ್ಟಿದ್ದೆ, ಅಂದರೆ ಅವತ್ತು ಲಾಸ್ಟ್ ಟೈಮ್ ಸರ್ವಿಸ್ ಸೆಂಟರಿಗೆ ಬಂದಿದ್ದಲ್ಲ ಅವಾಗೇ ಮಾಡಿಟ್ಟಿದ್ದೆ. ಅದು ಗ್ಯಾಲರಿಯಲ್ಲಿ ಎಲ್ಲಿದೆ ಅಂತ ನೋಡಬೇಕು, ಹುಡುಕಾದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಇತ್ತು ಅಂತ. ಐ ಹೋಪ್ ಅದಿನ್ನೂ ಇದೆ ಅಂತ ಅಂದ್ಕೊಳ್ತೀನಿ. ಚಿತ್ರಾನ್ನ ತಿಂದಿದ್ದಾಗಿದೆ, ಸೊ ಈ ಕಡೆ ಎಲ್ಲಾದರೂ ಹೋಗಿ ಬರೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಬಾ ಮಮ್ಮಿ ಬೇಗ. ನಾವು ಊಟ ಮಾಡೋವಾಗ ಅವಾಗಲೇ ನೋಡಿದ್ವಲ್ಲ ಬೆಕ್ಕು, ಅದು ಬಂದಿತ್ತು. ಬಟ್ ನಾನು ಊಟ ಮಾಡ್ತಿದ್ದರಿಂದ ಅದನ್ನು ವಿಡಿಯೋ ಮಾಡೋಕ್ಕಾಗಿಲ್ಲ. ಇಲ್ಲೇ ಎಲ್ಲೋ ಹೋಯ್ತು ಮುಂದೆ, ಅದು ಸಿಗುತ್ತೆ ಅನಿಸುತ್ತೆ ಇವಾಗ ಹೋಗೋವಾಗ ದಾರಿಲಿ. ಅದಕ್ಕೂ ಊಟ ಬೇಕಿತ್ತೇನೋ, ಬಟ್ ಅದು ಚಿತ್ರಾನ್ನ ತಿನ್ನಲಿಲ್ಲ. ಒಂದು ಬೇಗ ರೆಡಿ ಆಗಿಬಿಟ್ರೆ ಸಾಕು. ಮತ್ತೆ ಇನ್ನೊಂದು ದಿನ ಇದೇ ಕೆಲಸಕ್ಕೋಸ್ಕರ ಬರೋದು ಅಂದರೆ ಆಗಲ್ಲ. ಅದಕ್ಕೆ ಇವತ್ತೇ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ, ಇವತ್ತೇ ಬೇಕು ಅಂತ ಕೇಳಿದ್ದೀನಿ. ಏ ಬಾ ಮಮ್ಮಿ. ಓ, ಇಲ್ಲಿ ನೆರಳಲ್ಲಿ ಇಲ್ಲಿ ಬಂದು ಮಲ್ಕೊಂಡ್ಬಿಟ್ಟಿದೆ. ಯಾಕೆ ಇಲ್ಲಿ ಬಂದು ಮಲ್ಕೊಂಡಿದ್ಯಾ? ನೆರಳಿದೆ ಅಂತ ನಿದ್ದೆ ಮಾಡ್ತಿದೆ ಇದು. ಅಯ್ಯೋ, ಇಲ್ಲಿ ಚಿನ್ನ, ಇಲ್ಲಿ ಕರೆದ್ರೂ ಎಚ್ಚರಿಕೆ ಇಲ್ಲ ಅದಕ್ಕೆ. ಅಯ್ಯೋ, ಎಷ್ಟು ಮುದ್ದಾಗಿ ಮಲ್ಕೊಂಡಿದಲ್ವಾ. ಅಯ್ಯೋ, ಎಷ್ಟು ಕ್ಯೂಟ್ ಆಗಿದೆ. ಓ, ಸೋ ಕ್ಯೂಟ್. ಎದ್ದು ಪರ್ಚಿಲ್ಲ ಅಂದರೆ ಸಾಕು ಇವನು.
ಎಷ್ಟು ಮಾತಾಡ್ಸಿದ್ರು ಮಾತಾಡ್ತಿಲ್ಲ, ನೆಮ್ಮದಿಯಾಗಿ ಮಲ್ಕೊಂಡ್ಬಿಟ್ಟಿದೆ ಪಾಪ. ಎದ್ದ ಎದ್ದ ಎದ್ದ, ಅಯ್ಯೋ ಈ ಕಡೆ ತಿರ್ಕೊಂಡ್ ಮಲ್ಕೊಂಡ್ಬಿಡ್ತು. ಹಿಂಗ್ ತಿರ್ಕೊಂಡ್ ಮಲ್ಕೊಂತದ್ದು, ಕತ್ ನೋಡಿ ಆ ಕಡೆ ಇಟ್ಕೊಂಡು ಮಲ್ಕೊಂಡ್ಬಿಡ್ತು ಪಾಪ. ಎದ್ದಳಲ್ಲ ಅವನು ಪಾಪ. ಬಿಸಿಲಿಗೆ ಆ ಕಡೆ ತಿರ್ಕೊಂಡು ಮಲ್ಕೊಂತ. ಆಕ್ಚುಲಿ ಮುಖದ ಮೇಲೆ ಅವನಿಗೆ ಬಿಸಿಲು ಬೀಳ್ತಾ ಇದೆ. ಓಯ್ ಚಿನ್ನ, ನಾವು ಮಲ್ಕೊಳ್ಳಿ, ಹೋಗೋಣ ನಾವು. ಬಾಯ್ ಬಾಯ್ ಬ್ಯೂಟಿ ಕ್ವೀನ್. ಅಯ್ಯೋ ಹಿಂಗಂದ್ರೆ ಕತ್ತೆಲ್ಲ ಈ ಕಡೆ ಹಿಂಗೆ ನಿಮ್ಮತ್ತದು. ಬಾಯ್ ಬಾಯ್. ಚೆನ್ನಾಗಿದೆ ಅಲ್ವಾ? ಇಲ್ಲಿ ನೋಡಿ ಯಾರೋ ಹೆಂಗೆ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ. ಇಲ್ಲಿ ನೋಡಿ ಕೆಳಗಡೆ ಟೈರಲ್ಲಿ ಜೋಕಾಲಿ ಮಾಡಿದ್ದಾರೆ. ಏನೋ ಪಾರ್ಕ್ ಥರ ಇದೆ ಇಲ್ಲಿ. ಇಲ್ಲಿ ಸ್ವಲ್ಪ ಹೂವು ಬೇರೆ ಕಲರ್ ಇದೆ. ಇನ್ನು ಮಿಕ್ಕಿದ್ದೆಲ್ಲ ಆಲ್ಮೋಸ್ಟ್ ಡಾರ್ಕ್ ಪಿಂಕ್. ಬರ್ತಾ ಬರ್ತಾ ಎಂಟೈರ್ ಮೆಟ್ರೋ ಸ್ಟೇಷನ್ನೇ ಒಂದು ರೌಂಡ್ ಬಂದ್ವಿ. ಇಲ್ಲೆಲ್ಲ ಕೂತ್ಕೊಳ್ಳೋಕೆ ಜಾಗ ಇದೆ. ರಂಗಸ್ಥಳ ಅಂತ ಕ್ಲೋಸ್ ಮಾಡಿದ್ದಾರೆ. ನೋಡಿ ಇದು ಏನಿದು ಚೆಂಡು ಹೂವ, ಚಿಂತಾಮಣಿ. ಮಾ ಇದೇನು ಚೆಂಡು ಹೂವನ ಚಿಂತಾಮಣಿ ಹೂವನ? ಇದು ಚಿಂತಾಮಣಿ ಹೂವ. ತೋರಿಸ್ತೀನಿ ನೋಡಿ. ಇದನ್ನ ನಮ್ಮೂರ್ ಕಡೆ ಕಾರಪ್ಪದ ಹೂವ ಅಂತ ಕರೀತಾರೆ. ಇದು ಇಲ್ಲಿ ನೋಡಿ ಎಷ್ಟು ದೊಡ್ಡ ಬೈಕ್ ಇದೆ ನೋಡಿ. ಇದು ಬೈಕು, ಇದೆಲ್ಲ ಒರಿಜಿನಲ್. ಅಂದ್ರೆ ಈ ಪಾರ್ಟ್ಸ್ ಎಲ್ಲ ಫಿಟ್ ಮಾಡಿದಾರಲ್ಲ, ಇಲ್ಲ ಇದು ಒರಿಜಿನಲ್ ಅಲ್ಲ. ಇದು ಒರಿಜಿನಲ್ ಅಲ್ಲ, ಇದಾದ್ರೆ ಸ್ವಲ್ಪ ನಿಜವಾದ ಅನ್ನೋ ಥರ ಇದೆ. ನಾನು ಇದನ್ನ ಫಸ್ಟ್ ನೋಡಿ ಇದನ್ನು ಕೂಡ ಒರಿಜಿನಲ್ ಅಂತ ಅನ್ಕೊಂಡೆ. ಬಟ್ ಇದೆಲ್ಲ ಅಲ್ಗಾಡ್ತಿದೆ, ಬಟ್ ನಿಜವಾದ ಅನ್ನೋ ಥರ ಕಾಣಿಸುತ್ತೆ. ಆ್ಯಂಡ್ ಇದೆಲ್ಲ ಸ್ವಲ್ಪ ಪೇಪರ್ ವರ್ಕ್ ಅಂತ ಅನ್ಸುತ್ತೆ. ಬಟ್ ಚೆನ್ನಾಗಿ ಮಾಡಿದ್ದಾರೆ, ಫುಲ್ಲು ದೊಡ್ಡದಾಗಿ. ಇದೆಲ್ಲ ಹಿಂದೆ ಬಂದು ಇರೋದು ಇದು ಟೈಮ್ ದಾರ. ಗಾಡಿ ಬಗ್ಗೆ ಡೀಟೇಲ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ವೀಲು ಫುಲ್ಲು ಡೀಟೇಲ್ಸ್ ಹಾಕ್ಬಿಟ್ಟಿದ್ದಾರೆ. ಇದೊಂದೇ ಸ್ವಲ್ಪ ಒರಿಜಿನಲ್ ಅನ್ನೋ ಥರ ಕಾಣೋದು. ಜಾಯ್ ಅಲ್ಕಾಸ್ ಅಂಗಡಿನ ಮದುವೆ ಮಂಟಪ ಮಾಡ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ ಹಾರ್ಟ್ ಮೇಲೆ ಯಾರೋ ಪಾರು ಅಂತ ಬರ್ತಿದ್ದಾರೆ. ಆಯ್ತು. ಚೆನ್ನಾಗಿದೆ ಅಲ್ವಾ ಇದು? ಚೆನ್ನಾಗಿದೆ. ಆ ಡಿಸೈನ್ ಎಲ್ಲ ಎಷ್ಟು ಚೆನ್ನಾಗಿದೆ. ಅದು ಫುಲ್ ಹಿಂಗೆ ಹಿಂಗೆ ಸುತ್ಕೊಂಡು ಬರಬೇಕು. ಏನ್ ಗೊತ್ತಾ, ದೇವ್ ಹೋಗಿ ವೆಬ್ ಫ್ರೆಂಡ್ಶಿಪ್ ಅಂತ ಅಲ್ಲಿ ಬರ್ತಿದ್ದಾರೆ, ತೋರಿಸ್ತೇನೆ. ಚೆನ್ನಾಗಿದೆ ಈ ಕತೆ, ನೀವೇ ಓದಿ. ಇಂಗ್ಲೀಷಲ್ಲೂ ಇದೆ. ಇಲ್ಲೊಂದು ಫ್ಲವರ್ ಇಲ್ಲ ಸದ್ಯಕ್ಕೆ. ವಿ ಕ್ಯಾನ್ ಮೇಕ್ ಅ ಬೆಟರ್ ಫ್ಯೂಚರ್. ಐ ವಿಲ್ ಹ್ಯಾವ್ ಏನದು ಕ್ಲೀನರ್ ವರ್ಲ್ಡ್. ಚೆನ್ನಾಗಿ ಮಾಡಿದ್ದಾರೆ. ಇದು ಸೈಕಲ್ ವೀಲಲ್ಲಿ ಮಾಡಿದ್ದಾರೆ. ಓ ತಿರುಗಿಸ್ಬೋದಾ? ಇಲ್ಲೂ ಏನೋ ಹಾಕಿದ್ದಾರೆ, ಕಿತ್ತೋಗ್ಬಿಟ್ಟಿದೆ, ಹಾಗಾಗಿ ಅರ್ಥ ಮಿಸ್ ಆಗೋಗ್ಬಿಟ್ಟಿದೆ. ಪಾರ್ಕ್ ಹೆಸರು ಬೆಳಕು. ಇಲ್ಲೂ ಏನೋ ಹಾಕಿದ್ದಾರೆ. ಇಲ್ಲಿ ಒಳಗಡೆ ಹೋಗ್ಬೋದು, ಆದರೆ ಫುಲ್ಲು ಕತ್ಲೆ. ಬನ್ನಿ ನೋಡೋಣ ಏನಿದೆ ಅಂತ. ಒಳಗೆಲ್ಲ ಪೇಂಟಿಂಗ್ಸ್ ಇದೆ. ಅಂದರೆ ತುಂಬ ಚಿಕ್ಕದು ಈ ರೂಮು. ಸುಮ್ಮನೆ ಹೀಗೆ ಹೋಗಿ ಆ ಕಡೆಯಿಂದ ಎಕ್ಸಿಟ್ಟು. ಇದು ಎಂಟ್ರಿ, ಇದು ಎಕ್ಸಿಟ್ಟು ಅಷ್ಟೇ. ನೋಡೋಣ ಬನ್ನಿ ಒಂದೊಂದೇ ಏನಿದೆ ಅಂತ. ಇಲ್ಲಿ ನೋಡಿ ಪಕ್ಷಿಗಳು. ಇಲ್ಲೇನೋ ಒಂದು ಪೇಂಟಿಂಗ್ ಇದೆ. ಇದೊಂದು ಪೇಂಟಿಂಗು, ಇದೊಂದು ತುಂಬ ಚೆನ್ನಾಗಿರೋಂಥ ಪೇಂಟಿಂಗ್ಗಳು ಹಾಕಿದ್ದಾರೆ. ಇಲ್ಲಿ ನೋಡಿ ಗಣೇಶ. ಇಲ್ಲಿ ನೋಡಿ ಶೃಂಗೇರಿ ಟೆಂಪಲ್ಲು. ಶೃಂಗೇರಿನೇ ತಾನೇ ಅದು. ಇಲ್ಲೊಂದು ಗಣೇಶ.
ನನಗೇನೋ ಈ ಟೆಂಪಲ್ ನೋಡಿದ್ರೆ ಮೇ ಬಿ ಶೃಂಗೇರಿ ಅಂತಲೇ ಅನಿಸುತ್ತೆ. ನೀರು ಇಲ್ಲೂ ಕೂಡ ಅಷ್ಟೇ. ಇದೇನಿದು ಟೈಲರಿಂಗ್ ಮಿಷಿನ್ ಮತ್ತು ಲಾಕ್ ಆ್ಯಂಡ್ ಕೀ, ಗಡಿಯಾರ, ಒಂದು ಲ್ಯಾಂಪ್. ಇದೊಂದು ಬುದ್ಧ ಇದೆ. ಇಲ್ಲೊಂದೇನೋ ಪೇಂಟಿಂಗ್ ಥರ ಇದೆ. ಇದು ಚೆನ್ನಾಗಿದೆ. ಮರ ಗಿಡಗಳು ಅಷ್ಟೇ, ಇಲ್ಲಿ ಬೇರೆ ಏನೂ ಇಲ್ಲ. ಬಟ್ ತುಂಬ ಚೆನ್ನಾಗಿರೋಂಥ ಪೇಂಟಿಂಗ್ಗಳನ್ನ ಇಟ್ಟಿದ್ದಾರೆ. ಎಲ್ಲ ನೋಡಿ ಏನು ಸಖತ್ತಾಗಿ ಆನ್ ಮಾಡಿಟ್ಟಿದ್ದಾರೆ ಅಂತ. ಎರಡೂ ಕಡೆ ಇದೆ, ಇಲ್ಲೂ ಇದೆ, ಈ ಕಡೆ ಸೈಡು ಇದೆ. ಫುಲ್ಲು ಲೈಟ್ಸ್ ಇಲ್ಲಿಂದ ಅಲ್ಲಿವರೆಗೂ ಆನ್ ಮಾಡಿಟ್ಟಿದ್ದಾರೆ. ಫೈನಲಿ ಟೈಮ್ ಆಯಿತು ಆ್ಯಂಡ್ ಇವಾಗ ಮೊಬೈಲ್ ಕಲೆಕ್ಟ್ ಮಾಡ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಗಾಂಧೀಜಿ. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ. ಯಾಕೋ ಹುಡುಗ ಒಬ್ಬನೇ ಕೂತಿದ್ದಾನೆ. ಐ ಲವ್ ಬೆಂಗಳೂರು. ಮೇಲ್ಗಡೆ ಎಲ್ಲ ಏನಿದೆ ಈ ಥರ ಮಾಡಿದ್ದಾರೆ. ಬಾಡಿ ಬಿಲ್ಡರ್ ಒಂದು ಕೈ ಈ ಕಡೆ ಇದೆ. ಅಮ್ಮ ಇಲ್ಲಿ ನೋಡು ಬೆಕ್ಕಿನ ಮರಿಗಳು. 2 ಬೆಕ್ಕಿನ ಮರಿ ಇದೆ. ನಿಧಾನಕ್ಕೆ ಹೋಗೋಣ, ಇಲ್ಲಾಂದ್ರೆ ಓಡೋಗ್ಬಿಡ್ತದು. ಚೆನ್ನಾಗಿದಲ್ವ? 2 ಒಳ್ಳೆ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದೆ. ನೋಡ್ತಾ ಇದೆ, ಎದ್ರುಕೊಳ್ತಾ ಇದೆ ಅದು. ಹಾಯ್. ಹೋಗ್ಲಿ ಕೂತ್ಕೊಳ್ಳಿ. ಓಕೆ ಬಾಯ್ ಬಾಯ್. 2 ಒಟ್ಟಿಗೆ ತಿರುಗಿ ನೋಡುತ್ತೆ. ಓಡಾಯ್ತು ಮಾತು. ಬೈ ಬೈ. ಹತ್ರ ಹೋದ್ರೆ ಓಡೋಗುತ್ತದು. ಇನ್ನೊಂದು ಓಡೇ ಹೋಯ್ತು. ಬೈ. ಮಳೆ ಬೇರೆ ಬರೋದಕ್ಕೆ ಸ್ಟಾರ್ಟ್ ಆಗ್ತಿದೆ. ಓ, ಈ ಕಡೆ ಪಾರ್ಕ್ ಎಲ್ಲ ಇದೆ. ಫಾರ್ ಬಟರ್ಫ್ಲೈ, ಸನ್, ಮೂನ್. ಓ, ಇಲ್ಲಿ ನೋಡಿ ಎಷ್ಟು ದೊಡ್ಡ ಸ್ನೇಕ್ ಅಂಡ್ ಲ್ಯಾಡರ್ ಇದು. ಸ್ನೇಕ್ ಅಂಡ್ ಲ್ಯಾಡರ್ ಮಮ್ಮಿ. ಆಡಿಲ್ಲಲ್ವ ಸ್ನೇಕ್ ಅಂಡ್ ಲ್ಯಾಡರ್? ಇಲ್ಲ, ಆಡಿಲ್ಲ. ಓ, ಇಲ್ಲಿ ನೋಡಿ ಡಕ್ಕಿದೆ. ಫೈನಲಿ ನಾವು ಕಾಯ್ತಿದ್ದಂಥ ಟೈಮ್ ಬಂತು. ಇವಾಗ ಮೊಬೈಲ್ ತೊಗೊಂಬರಕ್ಕೆ ಹೋಗ್ತಾ ಇದ್ದೀನಿ. ರೆಡಿ ಆಗಿದೆ ಅಂತ ಹೇಳಿಬಿಟ್ರೆ ಸಾಕು. ಅದನ್ನ ಇಸ್ಕೊಂಡು ಇವಾಗ ಮನೆಗೆ ಹೋಗಬೇಕು. ಯಾಕಂದರೆ ತುಂಬ ಹೊಟ್ಟೆ ಹಸಿವಾಗ್ತಿದೆ, ತುಂಬ ಹೊತ್ತಾಗಿದೆ. ಹೋಗಿ ಊಟ ಮಾಡಬೇಕು. ರೀಚ್ ಆಗಿದ್ದೀವಿ. ಲಿಫ್ಟ್ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಏನಾಗಿತ್ತು ಅಂದರೆ ಎಲ್ರಿಗಿಂತ ಮುಂಚೆ ನಾವೇ ರೀಚ್ ಆಗಿಬಿಟ್ಟಿದ್ವಿ. ಇನ್ನೂ ಸರ್ವಿಸ್ ಸೆಂಟ್ರೇ ಓಪನ್ ಆಗಿರಲಿಲ್ಲ. ಸರ್ವಿಸ್ ಸೆಂಟರ್. ಜನ ಜಾಸ್ತಿ ಇದ್ರು ಸರ್ವಿಸ್ ಸೆಂಟ್ರಲ್ಲಿ. ಆಚೆನೂ ನಿಂತಿದ್ರು. ಇದೇನಿದು ಒರಿಜಿನಲ್ಲ? ಪ್ಲಾಸ್ಟಿಕ್ಕು ಚೆನ್ನಾಗಿದೆ. ಹೋಗಿದ್ವಿ, ಮೊಬೈಲ್ ರೆಡಿಯಾಗಿತ್ತು, ಕಲೆಕ್ಟ್ ಮಾಡ್ಕೊಂಡು ಬಂದ್ವಿ. ಇವಾಗ ವಾಪಸ್ ಇಲ್ಲಿ ಮೆಟ್ರೋ ಸ್ಟೇಷನ್ ಹತ್ರನೇ ಬಂದಿದ್ದೀವಿ. ಇವಾಗ ಮನೆಗೆ ಹೋಗಬೇಕು. ಮಳೆ ಹನಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಬೇಗ ಮನೆಗೆ ಸೇರಿಕೊಂಡ್ರೆ ಸಾಕು. ತಪ್ಪಲ ಇದೆ ನೋಡು, ಗೋಲು. ಏನಿದು? ಅದು ಒಂಥರ ಚೆನ್ನಾಗಿದೆಲ್ವಾ? ಚಾರ್ಜರ್. ಅಯ್ಯೋ, ಇಲ್ಲಿ ನೋಡಿ ಎಷ್ಟು ದೊಡ್ಡ ಶಾಂಡ್ಲರ್ ಇದೆ ಅಂತ. ವಿಧಾನಸೌಧ ನೋಡಿ ಎಷ್ಟು ದಿನ ಆಗೋಗಿತ್ತು. ವಾವ್, ಚೆನ್ನಾಗಿ ಕಾಣಿಸ್ತಿದಲ್ವಾ ಈ ಸಂಜೆನೆಲ್ಲ? ಸೂಪರ್. ಇಲ್ಲಿ ನೋಡಿ, ಇಲ್ಲೂ ಎಲ್ಲ ಫೋಟೋಸ್ ತಗೊಳ್ತಾ ಇದ್ದಾರೆ ವಿಧಾನಸೌಧದ ಮುಂದೆ ನಿಂತ್ಕೊಂಡು. ಮನೆಗೆ ಬಂದು ರೀಚ್ ಆಗಿದ್ದೀನಿ. ಮಳೆ ಬಂದ್ಬಿಡ್ತು, ಹಾಗಾಗಿ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಅಲ್ಲಿ 5 ಗಂಟೆ ಆಯಿತು ಮನೆಗೆ ಬರೋದೊಳಗೇ. ಮಳೆ ಜಾಸ್ತಿ ಇತ್ತು. ಸೊ
ಅಷ್ಟೇ ಮನೆಗೆ ಬಂದ್ವಿ, ಇನ್ನೇನು ಇಲ್ಲ. ಇವಾಗ ಊಟ ಮಾಡಬೇಕು, ಬಟ್ ಊಟ ಮಾಡೋಕ್ಕೆ ಮನಸ್ಸಿಲ್ಲ, ಅದಕ್ಕೆ ಇವಾಗ ಟೀ ಮಾಡ್ತಾ ಇದ್ದಾರೆ. ಸ್ಕ್ರೀನ್ ಏನು ಅಷ್ಟಾಗಿ ಡ್ಯಾಮೇಜ್ ಆಗಿರಲಿಲ್ಲ, ಬಟ್ ಆದ್ರೂ ಸಣ್ಣ ಪುಟ್ಟ ಸ್ಕ್ರ್ಯಾಚ್ಗಳು ಮತ್ತು ಸ್ವಲ್ಪ ಸ್ವಲ್ಪ ಕಿತ್ತೋಗಿರೋ ಥರ ಎಲ್ಲ ಆಗಿತ್ತು. ಹಿಂದೆ ಮಾತ್ರ ತುಂಬಾ ಡ್ಯಾಮೇಜ್ ಆಗೋಗಿತ್ತು. ಈವನ್ ಕ್ಯಾಮ್ರಾ ಕೂಡ ಸ್ವಲ್ಪ ಆ ಕಡೆ ಕಿತ್ತೋಗಿತ್ತು, ಬಟ್ ವೀಡಿಯೋದಲ್ಲಿ ಅಷ್ಟು ನೀಟಾಗಿ ಕಾಣಿಸಿಲ್ಲ. ಸೊ ಅಷ್ಟೇ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಅಂದ್ಕೊಳ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ.